ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಯಾವುದೇ ಥರದ ಹೊಣೆಗಾರಿಕೆಯನ್ನು ಕೇಂದ್ರ ಸರ್ಕಾರನ ಹೊರ್ತಾ ಇಲ್ಲ, ಧರ್ಮೇಂದ್ರ ಪ್ರಧಾನ್ ಅವರು ಹೊರ್ತಾ ಇಲ್ಲ. The Karnataka Pradesh Youth Congress Committee held a torchlight rally in Bengaluru's Freedom Park demanding the immediate resignation of Union Education Minister Dharmendra Pradhan over the NEET 2026 question paper leak. The protest was led by Karnataka Pradesh Youth Congress Committee State President H.S. Manjunath, who, along with Congress leaders and workers, raised slogans against the centre and demanded accountability over the examination controversy. Now, let us talk to the leaders, protesters and supporters to know more. ನೋಡಿ, ಕೇಂದ್ರ ಸರ್ಕಾರದ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಒತ್ತಾಯಿಸಿ ಇವತ್ತು ಈ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಕಾರಣ ಇಷ್ಟೇ, ನೀಟ್ ಹಗರಣದಲ್ಲಿ ಯಾವುದೇ ಥರದ ಹೊಣೆಗಾರಿಕೆಯನ್ನು ಕೇಂದ್ರ ಸರ್ಕಾರನ ಹೊರ್ತಾ ಇಲ್ಲ, ಧರ್ಮೇಂದ್ರ ಪ್ರಧಾನ್ ಅವರು ಹೊರ್ತಾ ಇಲ್ಲ. ಕಾರಣ ಇಷ್ಟೇ, ಅವ್ರದ್ದೇ ಸಂಘ ಪರಿವಾರದ ಮಾಫಿಯಾಗಳಿಂದ ಈ ಪೇಪರ್ ಲೀಕ್ ಆಗಿದೆ. ಅದಕ್ಕೋಸ್ಕರ ಅವರು ಹೊಣೆಗಾರಿಕೆಯನ್ನು ಹೊರ್ತಾ ಇಲ್ಲ. ಇದರಲ್ಲೇ ಗೊತ್ತಾಗುತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಅವ್ರದೇ ಸಂಸದರು ಯಾಕೆ ಕ್ವಶನ್ ಕೇಳ್ತಾ ಇಲ್ಲ ಅಂತ. ಯಾಕಂದರೆ ಎಲ್ಲ ಅವರ ಪುಡಾರಿಗಳೇ, ಅವರ ನಾಯಕರ ಮಕ್ಕಳುಗಳಿಗೋಸ್ಕರನೇ ಈ ಮಾಫಿಯಾ ಕೆಲಸ ಮಾಡ್ತಾ ಇರೋಂಥದ್ದು. UPSC ಕೂಡ ಹಗರಣಗಳಾಗುತ್ತೆ. ಕೇಂದ್ರ ಸರ್ಕಾರದಲ್ಲಿ NTA ಯಾವ್ಯಾವ ಎಕ್ಸಾಮ್ ಮಾಡುತ್ತಲ್ಲ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಎಲ್ಲ ಹಗರಣದಲ್ಲೂ ಕೂಡ ಇವರ ಮಕ್ಕಳುಗಳನ್ನೇ, ಇವರ ಕಾರ್ಯಕರ್ತನೇ, ಇವರ ಸಂಘ ಪರಿವಾರನೇ ಒಳಗಾಗಿರುವಂಥದ್ದು. ಅದಕ್ಕೋಸ್ಕರ ಹೊಣೆಗಾರಿಕೆಯನ್ನು ಹೊರ್ತಾ ಇಲ್ಲ. ನಾವು ಕೇಳ್ತಾ ಒಂದೇ ಕ್ವಶನ್ನು, ಹೊಣೆಗಾರಿಕೆಯನ್ನು ಹೊರಬೇಕು, ರಾಜೀನಾಮೆಯನ್ನು ಈ ಒಂದು ಧರ್ಮೇಂದ್ರ ಪ್ರಧಾನ್ ಅವರು ಕೊಡಲೇಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇಲ್ಲಿಯ ಸಂಸದರುಗಳು ಯಾರು ಕೂಡ ಕ್ವಶನನ್ನು ಕೇಳ್ತಾ ಇಲ್ಲ. ನಮ್ಮ CET ಎಕ್ಸಾಮ್ ನಡೆಯೋ ಸಂದರ್ಭದಲ್ಲಿ ಯಾವುದೋ ಒಂದು ಜನವಾರ ಪ್ರಾಬ್ಲಮ್ ಆಯಿತು ಅಂತ ಬಂದು ನಿಂತ್ಕೊಂಡ್ಬಿಟ್ರೆ ಅಲ್ಲೇನೆ ಬಾಗಿಲಿಗೇನೆ. ಇವಾಗ 20 ಲಕ್ಷ ಹೆಚ್ಚು ವಿದ್ಯಾರ್ಥಿಗಳು ತೊಂದರೆ ಆಗಿದೆ. ಯಾಕೆ ಮಾತಾಡ್ತಾರೆ ತೇಜಸ್ವಿ ಸೂರ್ಯ ಅವರು? ಇದಕ್ಕೆ ಬುದ್ಧಿ ಇಲ್ವಾ? ಕೋಲಕ್ಕೆ ಎಕ್ಸ್ಪ್ರೆಸ್ ಹಾಕಿದ್ರೆ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳುವಂಥವ್ರಿಗೆ ವಿದ್ಯಾರ್ಥಿಗಳು ತೊಂದರೆ ಆಗುತ್ತೆ ಏನಂದರೆ ಗೊತ್ತಾಗಲ್ವಾ ಅವ್ರಿಗೆ? ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಅಂದರೆ ಇವರು ನಾಟಕ ಮಾಡ್ತಾ ಇರೋವಂಥದ್ದು. ದೇಶಕ್ಕೆ ಉದಾಹರಣೆಗಳಾಗ್ತಾರೆ ಮುಂದಿನ ದಿನಗಳಲ್ಲಿ. ಇವರಂಥ ಕಾಮಿಡಿ ಪೀಸ್ಗಳು ಯಾರೂ ಇರೋದಿಲ್ಲ, ಬರೆದಿಟ್ಕೊಳ್ಳಿ. 10-15 ವರ್ಷದಲ್ಲಿ ರಾಜ್ಯದ ಮತ್ತು ಜನತೆಗೆ ಮತ್ತು ರಾಷ್ಟ್ರದ ಜನತೆ ಗೊತ್ತಾಗುತ್ತೆ ಇವರ ಆಟ ಏನು, ಎಷ್ಟು ದ್ರೋಹ ಮಾಡಿದ್ದಾರೆ ಜನಕ್ಕೆ, ಎಷ್ಟು ನಾಟಕಗಳನ್ನ ಆಡಿದ್ದಾರೆ ಅಂತ. ಮುಂದಿನ ದಿವಸ ತಕ್ಕ ಪಾಠವನ್ನು ಕೇಂದ್ರ ಸರ್ಕಾರಕ್ಕೆ ಮತ್ತು ಈ BJPಗೆ ಜನನೇ ಕಳಿಸ್ತಾರೆ, ವಿದ್ಯಾರ್ಥಿಗಳು ಕೂಡ ಕಳಿಸ್ತಾರೆ. ನೋಡಿ, ಇವರು ಅದೇ ಕೆಲಸ. ಇವ್ರಿಗೆ ಎಲೆಕ್ಷನ್ ಮಾಡೋಕ್ಕೆ ಬರುತ್ತೆ ಹೊರತು ಎಕ್ಸಾಮ್ ಮಾಡೋದಕ್ಕೆ ಬರೋದಿಲ್ಲ. ಇವ್ರುಗಳ ಉದ್ದೇಶ ಇಷ್ಟೇ, ಅವರ ಮಕ್ಕಳುಗಳಿಗೆ ಕಾಪಿ ಹೊಡೆಯೋದಕ್ಕೆ ಈಸಿಯಾಗಿ ಬಿಡಬೇಕು, ಕ್ವಶನ್ ಪೇಪರ್ ಲೀಕ್ ಆಗಬೇಕು. ಅವರ ಅನುಯಾಯಿಗಳೇ ಮಾಡುವಂಥದ್ದು, ಬೇರೆ ಯಾರೂ ಮಾಡಲ್ಲ. ಸಂಘ ಪರಿವಾರದ ಅನುಯಾಯಿಗಳು, RSSನ ಅನುಯಾಯಿಗಳು, ಈ BJP ಅನುಯಾಯಿಗಳು, ಏನು ಸೋಕಾಲ್ಡ್ ಹಿಂದುತ್ವದ ಅನುಯಾಯಿಗಳಿದ್ದಾರಲ್ಲ, ಅವರೇನೇ ಈ ಹಗರಣವನ್ನು ಮಾಡುವಂಥದ್ದು, ಅವರಿಂದನೇ ಆಗುವಂಥದ್ದು. ಅವ್ರಿಗೆ ಎಕ್ಸಾಮ್ ಮಾಡೋಕ್ಕೆ ಬರಲ್ಲ, ಎಲೆಕ್ಷನ್ ಮಾತ್ರ ಮಾಡೋಕ್ಕೆ ಬರುತ್ತೆ. सबसे पहले 22 लाख विद्यार्थियों ने जो नीट का एग्ज़ाम का सपना देखा था, डॉक्टर बनने का सपना देखा था, एक पेपर जो बीजेपी के दलाल है धर्मेंद्र प्रधान, जो बीजेपी के एजुकेशन मिनिस्टर है, उनको शर्म आती है कि हमारे एजुकेशन मिनिस्टर बोलने में, उनके दलालों ने उन्होंने पेपर लीक कर दिया. लीक करने के बाद आज तक 21 छात्रों ने आत्महत्या कर ली है. आत्महत्या की वजह है धर्मेंद्र प्रधान, बीजेपी की ये नाकामी. हम चाहते हैं कि ये धर्मेंद्र प्रधान ने रेजिग्नेशन इमीडिएटली देना चाहिए. हमारी पिछले 1 महीने से ज़्यादा लेकर यही मांगे हमने हर स्टेट में, हर जिले में, हर जगह इंडियन यूथ कांग्रेस ने, आदरणीय उदय भानु चीफ जी है, मनीष शर्मा जी है, यहाँ पे मंजुनाथ गौड़ा जी है, नेतृत्व में हमने धर्मेंद्र प्रधान का इस्तीफा मांगा था. आज तक बेशर्म धर्मेंद्र प्रधान इस्तीफा नहीं दिया. वो जो 20 लोग, जो 20 छात्र जो दुनिया छोड़ चुके हैं, अपनी लाइफ ख़त्म कर चुके हैं, उनके पेरेंट्स सब कुछ उनका लुट चुका है, अगर उसके बाद भी अगर शर्म नहीं आनी तो ये गवर्नमेंट नाकामी है. हमारी यही बात है कि इमीडिएटली रिज़ाइन कर दो और एजुकेशन सिस्टम को रिफॉर्म करो. जैसे राहुल गांधी जी हमारे बोल रहे हैं, छात्रों की गूंज को लेके पूरे 28 सिटीज़ में बड़ा कैंपेन खड़ा किया. उसके अंदर बेंगलोर भी है. उसके अंदर हम हर एक छात्र से, आज भी हम छात्रों से मिल के आ गए. ट्यूशन्स, कोचिंग क्लासेस, एवरीवेयर वी आर गोइंग. तो हम बात करेंगे, उनका आवाज़ बनेंगे, एजुकेशन सिस्टम रिफॉर्म करेंगे और एजुकेशन सिस्टम सुधारने के लिए जितना कोशिश चाहिए हम वो सब करेंगे. तो नीट के अलावा भी आज महाराष्ट्र का TET पेपर ठाणे में लीक हुआ है, जहाँ पे DCM का कॉन्स्टिट्यूंसी है एकनाथ शिंदे का. तो बात सोचिए, ये महाराष्ट्र ही नहीं पूरे BJP के सत्ता राज्यों की कहानी है. महाराष्ट्र में तो कितने सारे छात्र हैं, मैं खुद महाराष्ट्र से आता हूँ, आई बिलोंग्स टू महाराष्ट्र. वहाँ पे तो सरकार ने उधम मचा रखी है.
अडानी अंबानी जैसे लोगों को उन्होंने साथ में लेके पूरी सिस्टम खरीदने की उनकी कोशिश चली है। पर एक छात्र जो हमारी जनरेशन आने वाली अभी जेनजी है, जो राहुल जी के साथ ताकत से खड़ी है, ये उनको उनकी उद्यम नहीं मचाने देंगे, उनको जीतने नहीं देंगे, बल्कि उनको उनकी जगह दिखा के रहेंगे। और ये हमारे जो होने वाले प्रोफेसर से शिक्षक है, उनकी पूरी मेहनत उन्होंने पानी में मिला दिया आज पेपर लीक करके। ನೀಟ್ ಪರೀಕ್ಷೆಯಲ್ಲಿ ನಡೆದಿರುವಂತಹ ಅಕ್ರಮಗಳು ಇಡೀ ದೇಶಕ್ಕೆ ಗೊತ್ತಿದೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇರುವಂತಹ ಕೇಂದ್ರ ಸರ್ಕಾರ ನೀಟ್ ನ ಬರೀ ಲೀಕ್ಔಟ್ ಮಾಡೋದಲ್ಲ, ಇವತ್ತು ಮಧ್ಯಾಹ್ನ ಟಿಇಟಿ ಪರೀಕ್ಷೆಗಳ ಪೇಪರ್ ಲೀಕ್ ನ ಕೂಡ ಮಾಡಿದೆ. ಇವರು ಯುವಕರು ಉದ್ಯೋಗ ಕೇಳಿದ್ರೆ ಪಕೋಡ ಮಾರಿ ಅಂತ ಹೇಳ್ತಾರೆ. ನೀಟ್ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಯಾರು ಅಕ್ರಮವನ್ನ ಎಸಗಿದ್ದಾರೆ ಆ ಮಂತ್ರಿಗೆ ಹೂಗುಚ್ಛವನ್ನ ತೆಗೆದುಕೊಂಡು ಹೋಗಿ ಕೊಡುವಂತ ಕೆಲಸವನ್ನ ಮೋದಿರವರು ಮಾಡ್ತಾ ಇದ್ದಾರೆ. ಇವತ್ತು ಯುವಜನರ ಮತ್ತು ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಅವರ ಜೀವನದಲ್ಲಿ ಚೆಲ್ಲಾಟ ಆಡ್ತಾ ಇರುವಂತಹ ಬಿಜೆಪಿ ಸರ್ಕಾರ ಮತ್ತು ಧರ್ಮೇಂದ್ರ ಪ್ರಧಾನ್ ರವರು ವಿಶೇಷವಾಗಿ ರಾಜೀನಾಮೆಯನ್ನ ನೀಡಬೇಕು ಅನ್ನೋದು ನಮ್ಮೆಲ್ಲರ ಒಕ್ಕೊರಲ ಹೋರಾಟ. ರಾಹುಲ್ ಗಾಂಧಿ ರವರು ಛಾತ್ರೋಂ ಕಿ ಗೂಂಜ್ ಅಂದ್ರೆ ವಿದ್ಯಾರ್ಥಿಗಳ ಧ್ವನಿ ಅಂತ ಹೇಳಿ ಇಡೀ ದೇಶಾದ್ಯಂತ ಒಂದು ಚಳುವಳಿಯನ್ನ ನಡೆಸ್ತಾ ಇದ್ದಾರೆ. ಅದ್ರ ಭಾಗವಾಗಿ ಕೋಟಾದಲ್ಲಿ ನೀವು ಮೊನ್ನೆ ನೋಡಿರಬಹುದು, ನಮ್ಮ ಪಕ್ಷದ ಬ್ಯಾನರ್ ಅಲ್ಲ, ನಮ್ಮ ಪಕ್ಷದ ಸಂಘಟನೆ ಅಲ್ಲ, ಇಡೀ ಕೋಟಾದಲ್ಲಿ ಇರುವಂತಹ ವಿದ್ಯಾರ್ಥಿ ಸಮುದಾಯಗಳು, ಯುವ ಸಮುದಾಯ ರಾಹುಲ್ ಗಾಂಧಿ ಅವರ ಜೊತೆ ನಿಂತಿದೆ ಈ ಬಿಜೆಪಿಯ ವಿರುದ್ಧವಾಗಿ. ಇವತ್ತು ನಾವು ಕರ್ನಾಟಕದಲ್ಲೂ ಕೂಡ ಇವತ್ತಿಂದ ಪ್ರಾರಂಭ ಮಾಡಿದೀವಿ ನೀಟ್ ನ ವಿರುದ್ಧವಾಗಿ. ಜೊತೆಗೆ ನೀಟ್ ನ ಹೆಸರಿನಲ್ಲಿ ಬೇರೆ ಬೇರೆ ಪರೀಕ್ಷೆಗಳ ಪೇಪರ್ ಅನ್ನ ಲೀಕ್ ಔಟ್ ಮಾಡಿ ಏರಿ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ನಾಟಕ ಆಡ್ತಾ ಇದ್ದಾರೆ, ಚೆಲ್ಲಾಟ ಆಡ್ತಾ ಇದ್ದಾರೆ, ತಡಿಬೇಕು ಅಂತ ಹೇಳಿ ನಾವು ಹೋರಾಟವನ್ನ ಹಮ್ಮಿಕೊಂಡಿದೀವಿ. ಮೊನ್ನೆ 3 ವಿದ್ಯಾರ್ಥಿಗಳ ವಿಷಯದಲ್ಲಿ ಕಾಂಗ್ರೆಸ್ ಸಮಾವೇಶ ಮಾಡ್ತು ಅಂತ ಅನ್ಬಿಟ್ಟು ಆ ಮಕ್ಕಳ ಪರೀಕ್ಷೆ ಮಿಸ್ ಆಯ್ತು ಅಂತ ವಟವಟ ಅಂತಿದ್ದವರು PSI ಹಗರಣದಲ್ಲಿ ಭಾಗಿಯಾಗಿದ್ದಂತ ದಿವ್ಯಾ ಹಾಗರಗಿಗೆ ಇದೇ ಬಿಜೆಪಿ ಅವರು ಹೂವನ್ನ ಚೆಲ್ಲಿ ಜೈಲಿಂದ ಸ್ವಾಗತ ಮಾಡಿದ್ದನ್ನ ಮರ್ತು ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಇವ್ರಿಗೆ 20 ಜೀವಗಳೇನ್ ಹೋಗಿದೆ ಅದ್ರ ಬಗ್ಗೆ ಪ್ರಜ್ಞೆ ಇಲ್ಲ, ಅದ್ರ ಬಗ್ಗೆ ಕಾಳಜಿ ಇಲ್ಲ. ಈ ಹಗರಣದಲ್ಲಿ ಭಾಗಿಯಾಗಿರುವಂತ ಒಬ್ಬ ಅಧಿಕಾರಿಯನ್ನ ಇವ್ರು ಅರೆಸ್ಟ್ ಮಾಡಕ್ಕೆ ಸಾಧ್ಯ ಆಗಿಲ್ಲ. ಇವರು ದಮ್ಮಿರೋ ತಾಕತ್ತಿರೋ 56 ಇಂಚಿನ ಎದೆ ಇರೋ ಸರ್ಕಾರ ಅಂತ ಎದೆ ಉಬ್ಬಿಸ್ಕೊಂಡು ಹೇಳಕ್ ಬರ್ತಾರೆ. ನಿಮಗ್ ನಾಚಿಕೆ ಮಾನ ಮರ್ಯಾದೆ ಅನ್ನುವಂಥದ್ದು ಕಿಂಚಿತ್ತಾದ್ರೂ ಇದ್ರೆ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಚೆಲ್ಲಾಟ ಆಡದೆ ಈಗಾಗಲೇ ನ್ಯಾಷನಲ್ ಯೂತ್ ಪಾಲಿಸಿ 2020 ಮಾಡಿದ್ದನ್ನೇ ಕಸದ ಬುಟ್ಟಿಲ್ ಹಾಕಿದ್ದೀರಾ. ಅದನ್ನ ತನ್ನಿ, ಜೊತೆಗೆ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಚೆಲ್ಲಾಟ ಆಡೋದನ್ನ ನಿಲ್ಲಿಸಿ ಅನ್ನೋದು ಇಂಡಿಯನ್ ಯೂತ್ ಕಾಂಗ್ರೆಸ್ ನ ಒಕ್ಕೊರಲ ಹೋರಾಟ. ರಾಹುಲ್ ಗಾಂಧಿ ಅವರಿಗೆ ಜೊತೆಯಾಗಿ ಇವತ್ತು ನಾವು ಇಂಡಿಯಾ ಬ್ಲಾಕ್ ನಲ್ಲಿ ಇರುವಂತಹ ಎಲ್ಲ ವಿದ್ಯಾರ್ಥಿಗಳ ಸಭೆಯನ್ನ ಮಾಡಿದ್ವಿ. ಅವರೆಲ್ಲರೂ ಕೂಡ ನಮಗೆ ಸಾಥನ್ನ ಕೊಡ್ತೀವಿ, ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಂಡಿಯಾ ಬ್ಲಾಕ್ ನಲ್ಲಿ ಇರುವಂತಹ ಎಲ್ಲ ವಿದ್ಯಾರ್ಥಿ ಮತ್ತು ಯುವಜನ ಸಂಘಟನೆಗಳು ಈ ಬಿಜೆಪಿ ಮತ್ತು ಬಿಜೆಪಿಯನ್ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡ್ತಾ ಇದೆ, ಇದರ ವಿರುದ್ಧ ಒಕ್ಕೊರಲ ಹೋರಾಟವನ್ನ ಮಾಡ್ತೀವಿ. ಏನು ಇವತ್ತು ಯುವ ಕಾಂಗ್ರೆಸ್ ಇಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ತಮ್ಗೆಲ್ರಿಗೂ ಗೊತ್ತಿದೆ ವಿಚಾರ. ಇವತ್ತು ಮಾನಗೆಟ್ಟ ಲಜ್ಜೆಗೆಟ್ಟ ಕೇಂದ್ರ ಸರ್ಕಾರ ಏನಿದೆ, ಪ್ರತಿಯೊಂದು ಸುಮಾರು 89 ಬಾರಿ ಪ್ರಶ್ನೆ ಪತ್ರಿಕೆಗಳನ್ನು ಸೋರಿಕೆಯನ್ನು ಮಾಡಿದೆ. ಇದರ ವಿಚಾರವಾಗಿ ಇವತ್ತು ಪ್ರತಿಭಟನೆ ಮಾಡ್ತೇವೆ. ಅದೇ ರೀತಿಯಾಗಿ ಪ್ರತಿಯೊಂದು ಏನು ಪರೀಕ್ಷೆಗಳಲ್ಲೂ ಅಕ್ರಮಗಳನ್ನು ಲೋಪಗಳನ್ನು ಮಾಡ್ತಾನೆ ಬಂದಿದೆ. ಇವತ್ತು ಶಿಕ್ಷಣ ಸಚಿವರಂತೂ ಕಾಣೆನೇ ಆಗಿದ್ದಾರೆ, ಇವತ್ತವರೆಗೂ ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಇವತ್ತು ಇಷ್ಟೆಲ್ಲ ದೇಶಾದ್ಯಂತ ಹೋರಾಟಗಳನ್ನು ಮಾಡ್ತಾ ಇದ್ರು ಕೂಡ ನರೇಂದ್ರ ಮೋದಿಯವರು, ಸೋಕಾಲ್ಡ್ ನರೇಂದ್ರ ಮೋದಿಯವರು ಇದ್ರ ಬಗ್ಗೆ ಇಲ್ಲಿವರೆಗೂ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಅಮಿತ್ ಶಾ ಅವರು ಇಷ್ಟೆಲ್ಲ ಮಾತಾಡ್ತಾರೆ, ಒಂದು ಬಾರಿಯೂ ಕೂಡ ವಿದ್ಯಾರ್ಥಿಗಳ ಪರವಾಗಿ, ಯುವಜನತೆಯ ಪರವಾಗಿ ಧ್ವನಿ ಎತ್ತಿಲ್ಲ. ಎಂತಹ ಮಾನಗೆಟ್ಟ ಸರ್ಕಾರ ಅಂದರೆ ಇದು. ಇಷ್ಟೊಂದು ಮಾನಗೆಟ್ಟ ಸರ್ಕಾರ ಹಿಂದೆ ಕೂಡ ಬೇರೆ ಬೇರೆ ಪಕ್ಷಗಳು ಅಧಿಕಾರದಲ್ಲಿತ್ತು. ಯಾವುದೇ ಒಂದು ವಿಚಾರ ಆದಾಗ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ರು. ಆದರೆ ಇವತ್ತು ನರೇಂದ್ರ ಮೋದಿಯವರು ಇವತ್ತು ತಮ್ಮ ಬಾಯಿಗೆ ಬಟ್ಟೆಯನ್ನು ಕಟ್ಕೊಳ್ಳೋದ್ರ ಮುಖಾಂತರ, ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಳ್ಳೋದ್ರ ಮುಖಾಂತರ ಇವತ್ತು RSS ಕಚೇರಿಯಲ್ಲಿ ಅಡಗಿ ಕುಂತಿದ್ದಾರೆ. ಇವತ್ತು ಅವರು ಶ್ಯಾಡೋ ಮಾತ್ರ ಇವತ್ತು ಅಧಿಕಾರದಲ್ಲಿದೆ, ಅವರ ವ್ಯಕ್ತಿತ್ವ ಪೂರ್ತಿ RSS ಕಚೇರಿಯಲ್ಲಿದೆ. ಧರ್ಮೇಂದ್ರ ಪ್ರಧಾನ್ ಕೂಡ ಇವತ್ತು ಈ ದೇಶದಲ್ಲಿ ಕಾಣೆಯಾಗಿದ್ದಾರೆ. ಶಿಕ್ಷಣ ಸಚಿವರೇ ಇಲ್ಲ. ದೇರ್ ಇಸ್ ನೋ ಕ್ವಾಲಿಫಿಕೇಶನ್ ಆಫ್ ಧರ್ಮೇಂದ್ರ ಪ್ರಧಾನ್ ಆಸ್ ಕಂಟಿನ್ಯೂ ಆಸ್ ಎಜುಕೇಷನ್ ಮಿನಿಸ್ಟರ್. ನಾವು ಯುವ ಕಾಂಗ್ರೆಸ್ಸಿಂದ ಒತ್ತಾಯವನ್ನು ಮಾಡ್ತಾ ಇದ್ದೀವಿ, ಕೂಡಲೇ ರಾಜೀನಾಮೆಯನ್ನು ನೀಡಬೇಕು. ಇವತ್ತು ಏನು ನಾವು ಇಲ್ಲಿ ಹೋರಾಟವನ್ನು ಮಾಡ್ತಾಯಿದ್ದೀವಿ, ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗಳಿಗೆ, ಕಚೇರಿಗಳಿಗೆ ಮುತ್ತಿಗೆಯನ್ನು ಹಾಕ್ತೀವಿ. ಯುವ ಕಾಂಗ್ರೆಸ್ ಅವರು ಯಾವುದಕ್ಕೂ ಎಗುರೋರಲ್ಲ, ಬಗ್ಗೋರಲ್ಲ, ಜಗ್ಗೋರಲ್ಲ. ನಾವು ಎಲ್ಲ ಹೋರಾಟಗಳನ್ನು ಈ ದೇಶದ ಜನತೆಯ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಹೋರಾಟವನ್ನು ಮುಂದುವರಿಸ್ತೀವಿ. ನಾವು ಯುವ ಕಾಂಗ್ರೆಸ್ಸಿಂದ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ನೀವು ರಾಜೀನಾಮೆಯನ್ನು ಕೊಡಬೇಕು. ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಧರ್ಮೇಂದ್ರ ಪ್ರಧಾನ್, ನರೇಂದ್ರ ಮೋದಿ, ಅಮಿತ್ ಶಾ ಅವರು ಮಾಡದೆ ಹೋದರೆ
ಮುಂದಿನ ದಿನಗಳಲ್ಲಿ ನಿಮ್ಮ ಕಚೇರಿಗಳಿಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಯುವ ಕಾಂಗ್ರೆಸ್ ಮಾಡೇ ಮಾಡ್ತೀವಿ.